ಮಂತ್ರಿಯು ಪ್ರಜೆಗಳನ್ನು ಬೆದರಿಸಿ ಹೆಚ್ಚು ತೆರಿಗೆ ಸಂಗ್ರಹಿಸುತ್ತಾನೆ. ಪ್ರಜೆ, ಈಗಾಗಲೇ 5 ಪೈಸೆ ಕೊಟ್ಟಿದ್ದೇನೆ. ಮಂತ್ರಿಯು ಗದರಿಸುತ್ತಾನೆ, ಇದು ಸಾಕಾಗಲ್ಲ, 10 ಪೈಸೆ ಕೊಡಬೇಕು. ಗೊತ್ತು ಹಿಡಿಯುವ ರಾಜ. ರಾಜನು ವೇಷ ಬದಲಿಸಿ ಗುಪ್ತವಾಗಿ ಗ್ರಾಮಕ್ಕೆ ಬರುತ್ತಾನೆ. ಅವನು ಪ್ರಜೆಗಳ ದುಃಖವನ್ನು ಕಾಣುತ್ತಾನೆ ಮತ್ತು ಮಂತ್ರಿಯ ಜಾಸೂಸಿ ಕೇಳಿಸುತ್ತಾನೆ. ಜಾಸೂಸನು, ಮಂತ್ರಿಯು ದ್ವಿತೀಯ ತೆರಿಗೆ ಹಾಕುತ್ತಾನೆ, ಪ್ರಜೆಗಳನ್ನು ದಮನಿಸುತ್ತಾನೆ. ರಾಜ, ಈತನನ್ನು ಹಿಡಿಯಬೇಕಾಗಿದೆ. ಮಂತ್ರಿಯ ಕಪಟ. ಮಂತ್ರಿಯು, ರಾಜ್ಕುಮಾರ ಬಾಲಕನಾಗಿರುವುದರಿಂದ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ. ಆತನ ಉದ್ದೇಶ ರಾಜ್ಕುಮಾರನನ್ನು ಔಷಧಿ ನೀಡಿ ನಿದ್ರೆಯಲ್ಲಿ ಇಟ್ಟುಕೊಂಡು ರಾಜ್ಯವನ್ನು ತನ್ನದಾಗಿ ಮಾಡುವುದು. ವೈದ್ಯನು ಸಹಕರಿಸುತ್ತಾನೆ, ಹೌದು, ಹಣ ಕೊಟ್ಟರೆ ನಾನ್ ಔಷಧಿ ಕೊಡುತ್ತೇನೆ. ರಾಜ್ಕುಮಾರನ ತಿಳಿವು. ರಾಜ್ಕುಮಾರನಿಗೆ ಎಲ್ಲವೂ ಗೊತ್ತಾಗುತ್ತದೆ. ರಾಜ್ಕುಮಾರ, ನಾನು ನಿದ್ರೆ ಮಾಡುವ ನಾಟಕ ಮಾಡಬೇಕು. ಅವನು ಮಂತ್ರಿಯ ಕತ್ತಲ ಕಾರ್ಯವನ್ನು ಧೈರ್ಯದಿಂದ ಎದುರಿಸುತ್ತಾನೆ. ನಾಟಕದ ಸಂಚಿಕೆ. ರಾಜ್ಕುಮಾರನು ನಾಟಕ ಆಯೋಜಿಸುತ್ತಾನೆ, ಮಂತ್ರಿಯನ್ನು ಅದರಲ್ಲಿ ಪಾತ್ರವಹಿಸಲು ಆಹ್ವಾನಿಸುತ್ತಾನೆ. ರಾಜ್ಕುಮಾರ, ಮಂತ್ರಿಯ ಪಾತ್ರಕ್ಕೆ ನೀವು ಸಹಾಯ ಮಾಡಬೇಕಾಗಿದೆ. ಮಂತ್ರಿಯು ಒಪ್ಪಿಕೊಳ್ಳುತ್ತಾನೆ. ಸತ್ಯದ ಸಿಂಹಾಸನ. ರಾಜ್ಕುಮಾರ, ಈ ಸಿಂಹಾಸನ ಸತ್ಯದ ಸಿಂಹಾಸನ ಆಗಿದೆ. ನಂಬಿಕೆ ಇಲ್ಲದವರು ಏಳಲಾರರು. ಮಂತ್ರಿಯು ಸುಳ್ಳು ಹೇಳುತ್ತಾನೆ, ಆದರೆ ಸಿಂಹಾಸನದಿಂದ ಎಚ್ಚರಿಸಲಾಗದು. ಮನೆತನ ಪ್ರಜೆಗಳು, ಮಂತ್ರಿಯು ತಪ್ಪಾಗಿದೆ. ಇದು ನಿಜ. ರಾಜನ ಪ್ರತ್ಯಾವರ್ತನೆ. ಅಂತಿಮದಲ್ಲಿ ರಾಜನು ತಮ್ಮನ್ನು ಗುರುತಿಸುತ್ತಾನೆ. ರಾಜ, ನಾನು ಬದುಕಿದ್ದೇನೆ. ಶೇರೋಬಾಲುನಿಂದ ತಪ್ಪಿಸಿಕೊಂಡಿದ್ದೇನೆ. ರಾಜ್ಕುಮಾರ, ಪಿತಾಜಿ, ಈಗ ನೀವು ಮರಳಿ ರಾಜ್ಯವನ್ನು ಹೊತ್ತಿಕೊಳ್ಳಿ. ರಾಜ, ಮಂತ್ರಿಯ ತಲೆ ಕಳೆಯಿರಿ, ಗದೆಯ ಮೇಲೆ ಕೂರಿಸಿ ಅರಣ್ಯಕ್ಕೆ ಕಳಿಸಿ ಬಿಡಿ.